ಏನು ನಿವೇಶನಗಳು ಮನಸೋಇಚ್ಛೆ ಕೊಟ್ಟಿದ್ದಾರೆ ಅದರ ಬೆಲೆ ಕನಿಷ್ಠ 3 ರಿಂದ 4 ಸಾವಿರ ಕೋಟಿ 3 ರಿಂದ 4 ಸಾವಿರ ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನ ಮನಸೋಇಚ್ಛೆ ಕೊಟ್ಟಿರ್ತಕ್ಕಂಥದ್ದು. ಇದು ಯಾರು ಹೇಳ್ತಾ ಇದ್ದಾರೆ? ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷನಾಗಿ ನಾನು ಮೊದಲ ಬಾರಿಗೆ ಮಾತನ್ನು ಹೇಳ್ತಲ್ಲ. ಮೂಡಾದಲ್ಲಿ ಹಗರಣ ಆಗಿದೆ, 3 ರಿಂದ 4 ಸಾವಿರ ಕೋಟಿ ಹಗರಣ ಆಗಿದೆ ಅಂತೇಳಿ ಮೊದಲ ಬಾರಿ ಬಾಯಿ ಬಿಟ್ಟಿರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೇಮಕ ಮಾಡಿರ್ತಕ್ಕಂಥ ಮೂಡಾದ ಅಧ್ಯಕ್ಷ ಆಗಿರ್ತಕ್ಕಂಥ ಮರಿಗೌಡ. ಸರಿನಾ ಶಿವತ್ ಅವರೇ? ಯಾವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂಡ ಅಧ್ಯಕ್ಷನನ್ನ ನೇಮಕ ಮಾಡಿದ್ದಾರೆ, ಸ್ವತಃ ಮೂಡಾದ ಅಧ್ಯಕ್ಷರು, ಈಗಲೂ ಕೂಡ ಅವರೇ ಅಧ್ಯಕ್ಷರು, ಅವರೇ ಬರೀತಾರೆ ಫೈಲ್ನಲ್ಲಿ ಮೂಡ ಕಮಿಷನರಿಗೆ ಸಾವಿರಾರು ಕೋಟಿ ಹಗರಣ ಆಗಿದೆ, ಯಾವುದೇ ಕಾರಣಕ್ಕೂ ಈ ನಿವೇಶನಗಳನ್ನು ಇನ್ನು ಮುಂದೆ ಹಂಚಬಾರ್ದು, ಇದು ತನಿಖೆ ಆಗಬೇಕು, ಯಾವುದೇ ಕಾರಣಕ್ಕೂ ದೊಡ್ಡ ಹಗರಣ ಆಗಿದೆ ನಿಲ್ಲಿಸಬೇಕು ಅಂತೇಳಿ ಸ್ವತಃ ಮೂಡ ಅಧ್ಯಕ್ಷರು ಬರೀತಾರೆ. ತದನಂತರದಲ್ಲಿ ಜಿಲ್ಲಾಧಿಕಾರಿ ತನಿಖೆನೂ ಕೂಡ ಮಾಡಿಸ್ತಾರೆ, ತನಿಖಾ ವರದಿನೂ ಕೂಡ ಬರ್ತದೆ. ತನಿಖಾ ವರದಿ ಬಂದು ಜಿಲ್ಲಾಧಿಕಾರಿಗಳು ತನಿಖಾ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಕಳಿಸ್ತಾರೆ. ರಾಜ್ಯ ಸರ್ಕಾರದಲ್ಲೂ ಕೂಡ ಒಪ್ಕೊಂಡಿದ್ದಾರೆ, ಬಿಜೆಪಿ ಸರ್ಕಾರದಲ್ಲ, ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಹೌದು ಜಿಲ್ಲಾಧಿಕಾರಿಗಳು ತನಿಖಾ ವರದಿಯನ್ನು ಕಳಿಸಿದ್ದಾರೆ, ಇದು ಸರಿ ಇದೆ, 50-50 ಅನುಪಾತದಲ್ಲಿ ಮೈಸೂರಿನ ಮೂಡಾದಲ್ಲಿ ಏನು ನಿವೇಶನಗಳನ್ನು ಕೊಡ್ತಾ ಇದ್ದಾರೆ ತತ್ಕ್ಷಣ ನಿಲ್ಲಿಸಬೇಕು ರಾಜ್ಯ ಸರ್ಕಾರ ಹೇಳ್ತಾರೆ. ಹೋಲಿ ಅದಾದ್ಮೇಲೆ ಯಾರು ನಿಲ್ಲೋದಿಲ್ಲ. ಸ್ಪಷ್ಟವಾಗಿ ಜಿಲ್ಲಾಧಿಕಾರಿ ವರದಿ ಕಳಿಸ್ತಾರೆ, ತನಿಖಾ ವರದಿಯ ಮೇಲೆ ರಾಜ್ಯ ಸರ್ಕಾರ ಆದೇಶ ಮಾಡ್ತಾರೆ. ಆದೇಶದ ನಂತರವೂ ಸಹ ಮೂಡಾ ಕಮಿಷನರ್ ಯಥೇಚ್ಛವಾಗಿ ನಿವೇಶನಗಳನ್ನು ಹಂಚತಕ್ಕಂಥ ಕೆಲಸ ನಡೀತಾನೆ ಇರ್ತದೆ. ಇಲ್ಲಿ ಎದ್ದಿರ್ತಕ್ಕಂಥ ಪ್ರಶ್ನೆ, ಒಬ್ಬ ಜಿಲ್ಲಾಧಿಕಾರಿ ಇದ್ದಾರೆ, ಒಬ್ಬ ಜಿಲ್ಲಾ ಸಚಿವರಿದ್ದಾರೆ, ಒಬ್ಬ ಆ ಇಲಾಖೆ ಸಂಬಂಧಪಟ್ಟಂತ ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳು ಸರ್ಕಾರದ ಮುಂದೆ ತನಿಖಾ ವರದಿ ಇದೆ, ತನಿಖಾ ವರದಿ ಮೇಲೆ ರಾಜ್ಯ ಸರ್ಕಾರ ಆದೇಶ ಮಾಡ್ತದೆ. ಇಷ್ಟೆಲ್ಲದರ ನಡುವೆನೂ ಸಹ ಆಫ್ಟರ್ ಆಲ್ ಒಬ್ಬ ಮೂಡಾ ಕಮಿಷನರ್ ಈ ಒಂದು ನಿವೇಶನವನ್ನ ಕೊಡ್ತಕ್ಕಂಥ ಕೆಲಸ ನಿರಂತರವಾಗಿ ಸಾಗ್ತದೆ ಅಂತ ಹೇಳಿದ್ರೆ ಪುಕ್ಷಟೆ ಮಾಡಿರ್ತಾನೆ. ಅದನ್ನ ಅಷ್ಟೊಂದು ಧೈರ್ಯ ಮೂಡಾ ಕಮಿಷನರಿಗೆ ಬಂದಿದೆ ಅಂತ ಹೇಳಿದ್ರೆ ಅವನಿಗೆ ಆ ಮೂಡಾ ಕಮಿಷನರ್ ಹಿಂದಿರ್ತಕ್ಕಂಥ ಶಕ್ತಿ ಯಾವುದು? ಆ ಮೂಡಾ ಕಮಿಷನರ್ ಹಿಂದಿರ್ತಕ್ಕಂಥ ಯಾರು ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ? ಆ ಜಿಲ್ಲೆಯಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸ್ವತಃ ತವರು ಜಿಲ್ಲೆ ಮೈಸೂರು. ಯಾಕೆ ರಾತ್ರೋರಾತ್ರಿ ಬೈರತಿ ಸುರೇಶ್ ಅವರು ಮೈಸೂರಿಗೆ ಹೋಗ್ತಾರೆ? ಇಲಾಖಾ ಅಧಿಕಾರಿಗಳನ್ನ ಕರೆದು ನಾವೇನು ವರ್ಗಾವಣೆ ಮಾಡಿ ಅಂತ ಕೇಳೇ ಇಲ್ಲ, ಅಧಿಕಾರಿಗಳನ್ನ ಕಿತ್ಬಿಸಾಕಿ ನಾವು ವಿರೋಧ ಪಕ್ಷದವ್ರು ಕೇಳೇ ಇಲ್ಲ. ಪತ್ರಿಕೆನಲ್ಲಿ ಒಂದು ಸ್ಟೇಟ್ಮೆಂಟ್ ಬಂದ ತಕ್ಷಣ ರಾತ್ರೋರಾತ್ರಿ ಬೈರತಿ ಸುರೇಶ್ ಅವರು ಸಚಿವರು ಓಡೋಗ್ತಾರೆ, ಅಧಿಕಾರಿಗಳನ್ನು ವರ್ಗಾವಣೆ ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಕಡತಗಳನ್ನ ತೆಗೆದುಕೊಂಡು ಬೆಂಗಳೂರಿಗೆ ತಗೊಂಡ್ಬರ್ತಾರೆ. ಬಂಧುಗಳೇ, ನಿಮ್ಗೆ ಗೊತ್ತಿರಲಿ ಈ ಮೂಡ ಹಗರಣ ಹಾಗಾಗಿ 3 ರಿಂದ 4 ಸಾವಿರಕ್ಕೂ ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ಬಹುದೊಡ್ಡ ಹಗರಣ. ಈಗ ಹೇಳಿ, ಇವತ್ತು ಯಾವ ಭಾರತೀಯ ಜನತಾ ಪಾರ್ಟಿ ಉತ್ತಮ ಆಡಳಿತನ ಕೊಟ್ಟಿರ್ತಕ್ಕಂಥ ಯಡಿಯೂರಪ್ಪವರು ಇರ್ಬೋದು, ಬಸವರಾಜ ಬೊಮ್ಮಾಯಿ ಅವರು ಇರ್ಬೋದು, ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವ ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಅಂದಿನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಮೇಲೆ ಕೆಸರಿರ್ತಕ್ಕಂಥ ಕೆಲಸ ಕಾಂಗ್ರೆಸ್ ಮುಖಂಡರು ಮಾಡಲಿಲ್ವಾ? ಹಾಗಾದ್ರೆ ಅದು ನಮ್ಮ ಹೋರಾಟ ಇವತ್ತಿರ್ತಕ್ಕಂಥದ್ದು. ಯಾವುದೇ ಚುನಾವಣೆಗಳಿಲ್ಲ, ವಿಧಾನಸಭಾ ಚುನಾವಣೆ ಇಲ್ಲ, ಲೋಕಸಭಾ ಚುನಾವಣೆ ಇಲ್ಲ. ಹಾಗಾದ್ರೆ ಹೋರಾಟ ಆದರೆ ಚುನಾವಣೆ ಬಂದಾಗ ಮಾತ್ರ ಮಾಡ್ಬೇಕೇನಾಗಾದ್ರೆ? ಹೋರಾಟ ಅಂತಕ್ಕಂಥ ಚುನಾವಣೆ ಬಂದಾಗ ಮಾತ್ರ ಮಾಡಬೇಕಾ? ಏನು ಅಹಿಂದ ಹೆಸರು ಹೇಳಿಕೊಂಡು ಆಡಳಿತ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆ ಅಹಿಂದ ಸಮುದಾಯಗಳಿಗೆ ಇವತ್ತು ಅನ್ಯಾಯವನ್ನು ಏನು ಮಾಡಿದ್ದಾರೆ? ಆ ಅಹಿಂದ ಸಮುದಾಯಗಳಿಗೆ ಇವತ್ತು ದ್ರೋಹ ಮಾಡ್ತಕ್ಕಂಥ ಕೆಲಸವನ್ನು ಏನು ಮಾಡಿದ್ದಾರೆ? ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು, ಮೂಡ ಹಗರಣ ಇರ್ಬೋದು, ಒಟ್ಟಾರೆಯಾಗಿದ್ದು ಅನ್ಯಾಯ ಆಗಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿರ್ತಕ್ಕಂಥ ಹಾಗೂ ಮೈಸೂರು ಭಾಗದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಹಿಂದುಳಿದ ವರ್ಗಗಳಿಗೆ, ಬಡವರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಹಗಲು ರಾತ್ರಿ ದರೋಡೆ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವರಿಗೆ ಕಟ್ಟಾಗ್ತಕ್ಕಂಥ ಕೆಲಸ ಮಾಡಲೇಬೇಕಾಗಿದೆ. ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಪ್ರತಿಫಲವಾಗಿ ನಾಗೇಂದ್ರ ಅವರು ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಯಾವ ಮುಖ್ಯಮಂತ್ರಿಗಳು ಹಗರಣನೇ ಆಗಿರಲಿಲ್ಲ ಅಂತ ಹೇಳಿದ್ರು, ಅದೇ ಮುಖ್ಯಮಂತ್ರಿಗಳು ನಾಗೇಂದ್ರ ಅವರು ರಾಜೀನಾಮೆ ತೆಗೆದುಕೊಂಡಿದ್ದಾರೆ. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ತಾವು ಗಮನ ಇಟ್ಟು ಕೇಳಬೇಕು. ಬಹುಶಃ ಹಿಂದೆಂದೂ ಕೂಡ
ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಂತ ಪರಿಸ್ಥಿತಿ ಬಂದಿರಲಿಲ್ಲ. ಏನಾಯ್ತು ಅಂತ ಹೇಳಿದ್ರೆ, ವಿಧಾನಸಭೆಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತ ಆರ್ ಅಶೋಕ್ ಅವರು, ನಾವೆಲ್ಲ ಶಾಸಕ ಮಿತ್ರರು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ವಾಲ್ಮೀಕಿ ಅಭಿವೃದ್ಧಿ ಹಗರಣದ ಬಗ್ಗೆ ಚರ್ಚೆ ಮಾಡಿದ್ವಿ. ಅದು ಕೂಡ ನಿಲುವಳಿ ಸೂಚನೆ ಮಂಡನೆ ಮಾಡಿದಾಗ ಬಲವಂತ ಮಾಡಿ ನಮ್ಮ ಒತ್ತಡಕ್ಕೆ ಮಣಿದು ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಆದರೆ ಮೂಢ ಹಗರಣದ ಬಗ್ಗೆ ಚರ್ಚೆಗೆ ಬರೋದಿಲ್ಲ. ಮುಖ್ಯಮಂತ್ರಿಗಳು ಕೂಡ ಚರ್ಚೆ ಬರೋದಿಲ್ಲ, ಆಡಳಿತ ಪಕ್ಷ ಚರ್ಚೆಗೆ ಬರೋದಿಲ್ಲ. ಅದಕ್ಕೆ ಸಬೂಬೇನು ಕೊಡ್ತಾರೆ ಅಂತ ಹೇಳಿದ್ರೆ ಮೂಢ ಹಗರಣ ಬಹಳ ಹಳೆ ಹಗರಣ ಇದು. ಇದನ್ನ ಹಿಡ್ಕೊಂಡು ಈಗ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋದಕ್ಕೆ ಕಾನೂನು ಅವಕಾಶ ಕೊಡೋದಿಲ್ಲ. ಲಾ ಮಿನಿಸ್ಟರ್ ಹೇಳ್ತಾರೆ, ಎಚ್ ಕೆ ಪಾಟೀಲ್ ಅವರು, ನಮ್ಮ ವಿರೋಧ ಪಕ್ಷದವ್ರಿಗೆ ಹೇಳ್ತಾರೆ, ಮಾನ್ಯ ಸಭಾಧ್ಯಕ್ಷರೇ, ಆ ವಿರೋಧ ಪಕ್ಷದವರೇನು ಒತ್ತಾಯ ಮಾಡ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಮೂಢ ಹಗರಣದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಬೇಡಿ, ಸದನದಲ್ಲಿ ಮೂಢ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಬೇಡಿ. ಯಾತಕ್ಕೆ ಕೊಡಬೇಡಿ? ಇವರ ಹಣೆಬಾರ ಬಹಿರಂಗ ಆಗ್ತದೆ, ರಾಜ್ಯದ ಜನತೆ ಗೊತ್ತಾಗ್ತದೆ ಅನ್ನುವ ಕಾರಣಕ್ಕೆ. ಏನಿವತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಸಾವಿರಾರು ಕೋಟಿ ನುಂಗಿದ್ದಾರೆ, ಆ ಸತ್ಯ ಬಯಲಾಗ್ತದೆ ಅನ್ನುವ ಕಾರಣಕ್ಕೆ ತಾಂತ್ರಿಕ ಕಾರಣಗಳನ್ನು ಒಡ್ಡಿ ಸಭಾಧ್ಯಕ್ಷರಿಗೆ ಒತ್ತಾಯಪೂರ್ವಕವಾಗಿ ನಮಗೆ ಚರ್ಚೆಗೆ ಅವಕಾಶ ಮಾಡಿಕೊಡ್ಲಿಲ್ಲ.